ಮಿತ್ರರೇ ನಮಸ್ಕಾರ. ಸರ್ಕಾರಗಳು, ಪಕ್ಷಗಳು, ಅವುಗಳ ಒಣ ಸಿದ್ಧಾಂತಗಳು ಇವೆಲ್ಲವುಗಳಿಂದ ಇಂದಿನ ಸಮಾಜದಲ್ಲಿ ಬಡವರ ಬದುಕು ಮುರಾಬಟ್ಟೆಯಾಗುತ್ತದೆ. ಅದರಲ್ಲೂ ಸಮಾಜದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬದುಕುತ್ತಿರುವ ಮಧ್ಯಮ ವರ್ಗದ ಜನ ತತ್ತರಿಸುತ್ತಿದ್ದಾರೆ. ಇಂದಿನ ಸಮಾಜದಲ್ಲಿ ಮಧ್ಯಮ ವರ್ಗದ ಕುಟುಂಬಗಳ ಯುವಕರು ಅತ್ತ ಸರಿಯಾದ ಶಿಕ್ಷಣವೂ ಸಿಗದೆ, ಇತ್ತ ಸರಿಯಾದ ಉದ್ಯೋಗವೂ ಇರದೆ ಪರದಾಡುವಂತಹ ಪರಿಸ್ಥಿತಿ ಸದ್ಯ ಇದೆ. ಹೀಗಿರುವ ಇಂದಿನ ಯುವಕರ ಗೋಳನ್ನು ತಮ್ಮ ಚಿತ್ರದ ಮುಖಾಂತರ ತೋರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಡಾಲಿ ಧನಂಜಯ. ಅವರ ಹೊಸ ಚಿತ್ರ ಕೋಟಿ ಇಂದಿನ ಯುವಕರಿಗೆ ಏನನ್ನ ಹೇಳುವುದಕ್ಕೆ ಹೊರಟಿದೆ. ಬನ್ನಿ ಈ ಚಿತ್ರದ ಬಗ್ಗೆ ಕೇಳಿ ಬರ್ತಾ ಇರುವ ವಿಮರ್ಶೆಗಳೇನು ನೋಡ್ತಾ ಹೋಗೋಣ. ಎಲ್ಲರೂ ಬೆತ್ತಲೆಯಾಗಿರುವ ಸಮಾಜದಲ್ಲಿ ಬಟ್ಟೆ ಹಾಕಿಕೊಂಡವನಿಗೆ ನಾಚಿಕೆ ಆಗಬೇಕು. ಇದು ಕೋಟಿ ಚಿತ್ರದಲ್ಲಿ ಬರುವ ರಾಮಣ್ಣ ಎಂಬ ಪಾತ್ರ ನಾಯಕ ಕೋಟಿಗೆ ಹೇಳುವ ಒಂದು ಡೈಲಾಗ್. ಇಡೀ ಸಿನಿಮಾದ ಆನ್ಲೈನ್ ಸ್ಟೋರಿಯನ್ನ ಇದೊಂದೇ ಡೈಲಾಗ್ ಹೇಳಿಬಿಡುತ್ತೆ. ಸಮಾಜದ ಒಂದು ಬಡ ಕುಟುಂಬದಿಂದ ಬಂದು ನಿಯತ್ತಿನಲ್ಲಿಯೇ ಬದುಕುತ್ತಿರುವ ನಾಯಕ ಕೋಟಿ ತನ್ನ ನಿಯತ್ತಿನ ದಾರಿಯಲ್ಲಿಯೇ ಮುಂದುವರಿಯುತ್ತಾನ, ಇಲ್ಲವೇ ಬೆತ್ತಲಾಗಿರುವ ಈ ಪ್ರಪಂಚದಲ್ಲಿ ತಾನು ಕೂಡ ಬೆತ್ತಲಾಗಿ ಬಿಡುತ್ತಾನ ಎಂಬುವುದೇ ಕೋಟಿ ಸಿನಿಮಾ ಕಥೆ. ಲಾರಿಯೊಂದನ್ನು ಬಾಡಿಗೆಗೆ ಪಡೆದುಕೊಂಡು ಮನೆ ಶಿಫ್ಟ್ ಮಾಡುವ ಕೆಲಸವನ್ನು ಮಾಡಿಕೊಂಡಿರ್ತಾನೆ ಸಿನಿಮಾ ನಾಯಕ ಕೋಟಿ. ಜೊತೆಗೆ ಕೆಲಸವಿಲ್ಲದೆ ಇದ್ದಾಗ ಬಾಡಿಗೆಗೆ ಕಾರನ್ನು ಓಡಿಸ್ತಾನೆ. ತನ್ನ ಇಂತಹ ವ್ಯವಹಾರಗಳಿಗೆ ದೀನು ಸಾತ್ಕಾರ್ ಎಂಬಾತನಿಂದ ಸಾಲವನ್ನು ತೆಗೆದುಕೊಳ್ತಾ ಇರ್ತಾನೆ. ತಮ್ಮನೊಂದಿಗೆ ಸೇರಿ ತನ್ನದೇ ಕ್ಯಾಬ್ ಸೇವೆಯನ್ನು ಆರಂಭ ಮಾಡಬೇಕು ಎಂಬ ಕನಸನ್ನು ಕಟ್ಟಿಕೊಂಡಿರುವ ಕೋಟಿ ಮುಂದೊಂದು ದಿನ ನಿಯತ್ತಿನಲ್ಲಿಯೇ ಕೋಟಿ ರೂಪಾಯಿ ದುಡಿಯುವ ಕನಸನ್ನು ಕಂಡಿರ್ತಾನೆ. ಕಾರು ಖರೀದಿ ಮಾಡುವುದಕ್ಕೆ ದೀನು ಸಾತ್ಕಾರ್ನಿಂದ 9 ಲಕ್ಷ ರೂಪಾಯಿ ಸಾಲವನ್ನು ಪಡೆದುಕೊಳ್ತಾನೆ. ಈ ಸಾಲವೇ ಕೋಟಿಗೆ ಶೂಲವಾಗಿ ಬಿಡುತ್ತೆ. ಸಾಲದ ಶೂಲವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಕೋಟಿ ಏನು ಮಾಡ್ತಾನೆ ಎಂಬುದೇ ಮುಂದಿನ ಕಥೆ. ಡಾಲಿ ಧನಂಜಯ ಇಲ್ಲಿ ಕೋಟಿಯ ಪಾತ್ರಕ್ಕೆ ಜೀವವನ್ನು ತುಂಬಿ ನಟಿಸಿದ್ದಾರೆ. ಒಂದು ಬಡ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತ ಒಬ್ಬ ಮಧ್ಯಮ ವರ್ಗದ ಯುವಕನ ತೊಡಕು ತೊಂದರೆಗಳನ್ನು ಕಟ್ಟಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿತ್ರದ ಕಥಾನಾಯಕ ಕೋಟಿಯ ಪರದಾಟ, ಒದ್ದಾಟ, ತಳಮಳವನ್ನು ಸಮರ್ಪಕವಾಗಿ ನಿಭಾಯಿಸಿದ್ದಾರೆ ಡಾಲಿ ಧನಂಜಯ. ಇನ್ನು ನಾಯಕಿಯಾಗಿ ಮೋಕ್ಷಾ ಕುಶಾಲ್ ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ತಾಯಿ ಪಾತ್ರದಲ್ಲಿ ತಾರಾ ಎಂದಿನಂತೆಯೇ ಭಾವನಾತ್ಮಕ ದೃಶ್ಯಗಳಲ್ಲಿ ಎಲ್ಲರನ್ನ ಸೆಳೆಯುತ್ತಾರೆ. ನಟ ದುನಿಯಾ ವಿಜಯ್ ನಾಯಕನ ತಂದೆಯ ಪಾತ್ರದಲ್ಲಿ ಒಂದು 5 ನಿಮಿಷವಷ್ಟೇ ಕಾಣಿಸಿಕೊಂಡ್ರು ಸಿನಿಮಾಗೆ ಅದು ಮೈಲೇಜ್ ಕೊಟ್ಟಿದೆ. ತಮ್ಮ ಸ್ಟೈಲ್ ಹಾಗೂ ಡೈಲಾಗ್ ಡೆಲಿವರಿ ಕಾರಣದಿಂದಲೇ ನಟ ರಮೇಶ್ ಇಂದಿರಾ ಮತ್ತೆ ಪ್ರೇಕ್ಷಕರಿಗೆ ಇಷ್ಟವಾಗ್ತಾರೆ. ದೀನು ಸಾತ್ಕರ್ ಪಾತ್ರದಲ್ಲಿ ರಮೇಶ್ ಇಂದಿರಾ ಪ್ರೇಕ್ಷಕರ ಮೆಚ್ಚುಗೆಯನ್ನು ಗಳಿಸ್ತಾರೆ. ಇನ್ನು ಡೈರೆಕ್ಟರ್ ವಿಚಾರಕ್ಕೆ ಬರುವುದಾದರೆ, ಪರಂ ಅವರ ನಿರ್ದೇಶನದ ಮೊದಲ ಸಿನಿಮಾ ಇದು. ನಿರ್ದೇಶನದಲ್ಲಿ ಅವರು ಕೊಂಚ ಪಳಗಿದಂತೆ ಕಾಣ್ತಾರೆ. ಸಿನಿಮಾದಲ್ಲಿ ಸಾಕಷ್ಟು ದೃಶ್ಯಗಳನ್ನು ಮತ್ತಷ್ಟು ಹದಗೊಳಿಸಬಹುದಿತ್ತು ಅಂತ ಅನಿಸುತ್ತೆ. ಕ್ಲೈಮ್ಯಾಕ್ಸ್ ದೃಶ್ಯಗಳು ಸ್ವಲ್ಪ ಗೊಂದಲವನ್ನು ಉಂಟು ಮಾಡಿದ ಹಾಗೆ ಕಾಣಿಸುತ್ತೆ. ಉಳಿದಂತೆ ಪರಂ ಮೇಲೆ ಸ್ವಲ್ಪ ಭರವಸೆಯನ್ನು ಇಡಬಹುದೇನೋ ಎನಿಸುತ್ತೆ. ಇನ್ನು ಸಿನಿಮಾದ ಹಾಡುಗಳು ಚೆನ್ನಾಗಿಯೇ ಮೂಡಿಬಂದಿವೆ. ಚಿತ್ರದ ಕೊನೆಯಲ್ಲಿ ಒಂದಷ್ಟು ಕುತೂಹಲ ಮೂಡಿಸುವ ದೃಶ್ಯಗಳನ್ನು ತೋರಿಸಿದ್ದಾರೆ. ಬಹುತೇಕ ಈ ಚಿತ್ರ ಉತ್ತಮವಾಗಿ ಸಕ್ಸಸ್ ಕಂಡ್ರೆ ಕೋಟಿ ಪಾರ್ಟ್ 2 ಬರಲಿದೆಯೇ ಎಂಬ ಪ್ರಶ್ನೆಯನ್ನು ಹುಟ್ಟು ಹಾಕ್ತವೆ ಈ ಕ್ಲೈಮ್ಯಾಕ್ಸ್ನ ಕೆಲವು ದೃಶ್ಯಗಳು. ಹೀಗೆ ತಕ್ಕಮಟ್ಟಿಗೆ ಪ್ರೇಕ್ಷಕರ ಮನಗೆದ್ದ ಕೋಟಿ ಸಿನಿಮಾವನ್ನು ಜ್ಯೋತಿ ದೇಶಪಾಂಡೆಯವರು ನಿರ್ಮಾಣ ಮಾಡಿದ್ದಾರೆ. ನೀವು ಕೂಡ ಸಿನಿಮಾ ನೋಡಿ ಮತ್ತು ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.